In this video, we are going to discuss about significant figures. See, when we make a experimental measurement, the value we get possess certain extent of uncertainty. Okay? Whatever may be, whichever method we may use to measure the experimental value, but still that value will possess certain extent of uncertainty with it. So, this uncertainty arise maybe due to the limitation of measuring instrument itself or the skill of the person who is measuring it. See, you take one object, we have one object, okay, and we measure the weight of that. ಅದು ಎಷ್ಟು weight ಇದೆ ಅಂತ ನಮಗೆ ಬೇಕು. ಸೊ ಅದಕ್ಕೆ ಏನು ಮಾಡ್ತೇವೆ, we use one simple balance. ಸಿಂಪಲ್ ಬ್ಯಾಲೆನ್ಸ್. ಇದು ಸಿಂಪಲ್ ಬ್ಯಾಲೆನ್ಸ್ ಹೇಗಿದೆ ಅಂದರೆ ಇದರಲ್ಲಿ ಓನ್ಲಿ 2 ಡಿಜಿಟ್ ಬರುವಂಥದ್ದು, 0.0 ಎರಡೇ ಡಿಜಿಟ್ ವೇ ಮಾಡಲಿಕ್ಕಾಗೋದು. ಸೊ ವೆನ್ ಯು ವೇ ದಿಸ್ ಅಬ್ಜೆಕ್ಟ್ ಯೂಸಿಂಗ್ ಸಿಂಪಲ್ ಬ್ಯಾಲೆನ್ಸ್ ಯು ಗೆಟ್ ವ್ಯಾಲ್ಯೂ ಲೈಕ್ 9.4 ಗ್ರಾಮ್. ಈಗ ಅದೇ ಆಬ್ಜೆಕ್ಟನ್ನು ನಾವು ಅನಾಲಿಟಿಕಲ್ ಬ್ಯಾಲೆನ್ಸ್ ಯೂಸ್ ಮಾಡಿ ಮೆಷರ್ ಮಾಡ್ತೇವೆ. ಅವಾಗ ಏನು ಬರ್ತದೆ ನಮಗೆ ವ್ಯಾಲ್ಯೂ ಅಂದರೆ 9.4321 ಗ್ರಾಮ್. ಯಾಕಂದರೆ ಈ ಅನಾಲಿಟಿಕಲ್ ಬ್ಯಾಲೆನ್ಸಲ್ಲಿ 4 ಡೆಸಿಮಲ್ ಪಾಯಿಂಟ್ ಬೇ ಮಾಡಲಿಕ್ಕಾಗುತ್ತೆ. ಲುಕ್ ಎಟ್ ದಿಸ್, ಈ ಸಿಂಪಲ್ ಬ್ಯಾಲೆನ್ಸ್ ನಮ್ಮ ನೋಡಿದಾಗ ಇಲ್ಲಿ 9.4 ಇದೆ ಅಲ್ವಾ, ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಈಗ ನಮಗೆ 9.4321 ವರೆಗೆ ಹೋಗ್ತದೆ. Therefore, this second digit or after decimal point, the digit that is 4 is not certain. Okay? So, because the actual weight is more than 9.4 ಅಲ್ವಾ, ಹಾಗಾಗಿ ಈ ಲಾಸ್ಟ್ ಡಿಜಿಟ್ ಅನ್ಸರ್ಟನ್ ಆಗುತ್ತೆ, ಡೌಟ್ಫುಲ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಯಾವುದೇ ವ್ಯಾಲ್ಯೂಸ್ ಮೆಷರ್ ಮಾಡಿದಾಗಲೂ ಕೂಡ ಅದರಲ್ಲಿ ಸರ್ಟನ್ ಎಕ್ಸ್ಟೆಂಟ್ ಆಫ್ ಅನ್ಸರ್ಟನಿಟಿ ಇದ್ದೇ ಇರ್ತದೆ. ನಾವು ಮೆಷರ್ ಮಾಡಿರುವ ವ್ಯಾಲ್ಯೂ ಅಲ್ಲಿ ಇರುವ ಅನ್ಸರ್ಟನಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋದು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಮುಖಾಂತರ. ವಿ ಎಕ್ಸ್ಪ್ರೆಸ್ ಆರ್ ಇಂಡಿಕೇಟ್ ಅನ್ಸರ್ಟನಿಟಿ ಇನ್ ದ ಮೆಷರ್ಮೆಂಟ್ಸ್ by using significant figures. What are significant figures? Significant figures are meaningful digits which are known with certainty plus one uncertain or estimated digit. ನಮ್ಮ ವ್ಯಾಲ್ಯೂವಲ್ಲಿ ನಮಗೆ ಸಿಕ್ಕಿರುವ ವ್ಯಾಲ್ಯೂವಲ್ಲಿ ಎಷ್ಟು ಡಿಜಿಟ್ಗಳು ನಮಗೆ 100% ಸರ್ಟೈನ್ ಆಗಿ ಗೊತ್ತಿದೆ ಪ್ಲಸ್ ಒಂದು ಅನ್ಸರ್ಟೈನ್, ಒಟ್ಟು ನಂಬರ್ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೇವೆ. ವಿಲ್ ಟೇಕ್ ದ ಎಕ್ಸಾಂಪಲ್. ಇವಾಗ ಒಂದು ನಮ್ಮ ಹತ್ರ ಲೆಟ್ ಅಸ್ ಟೇಕ್ ಚಾಕ್ ಪೀಸ್. ಈ ಚಾಕ್ ಪೀಸ್ ಇದೆ. ಈ ಚಾಕ್ ಪೀಸನ್ನು ನಾವು ಸ್ಟೂಡೆಂಟ್ ಹತ್ರ ಮೆಷರ್ ಮಾಡಲಿಕ್ಕೆ ಹೇಳ್ತೇವೆ. ಸ್ಟೂಡೆಂಟ್ 1, 2, 3 3 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರ ಹತ್ರ ಇದರ ಲೆಂತ್ ಮೆಷರ್ ಮಾಡಲಿಕ್ಕೆ ಹೇಳ್ತೇವೆ. ಬೈ ಯೂಸಿಂಗ್ ಸ್ಕೇಲ್ ದೇ ಮೆಷರ್ ಲೆಂತ್ ಆಫ್ ಇಟ್. ದೇ ಗೆಟ್ ಲೆಟ್ ಅಸ್ ಎ ಒಂದು 15 ಪಾಯಿಂಟ್ ಅಥವಾ 12.4 ಸೆಂಟಿಮೀಟರ್ ಬರ್ತದೆ. ಸ್ಟೂಡೆಂಟ್ 1 ಎಷ್ಟು ಮೆಷರ್ ಮಾಡ್ತಾನೆ, 12.4. ಸ್ಟೂಡೆಂಟ್ 2 ಎಷ್ಟು ಹೇಳ್ತಾನೆ ಅಂದರೆ 12.3 ಸೆಂಟಿಮೀಟರ್. ಸ್ಟೂಡೆಂಟ್ 3 ಇದರ ಲೆಂತ್ ಎಷ್ಟು ಹೇಳ್ತಾನೆ ಅಂದರೆ 12.5 ಸೆಂಟಿಮೀಟರ್. ನೋಡಿ, ಈ ಮೂರು ವ್ಯಾಲ್ಯೂಸನ್ನು ನೋಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ ಫಸ್ಟ್ 2 ಡಿಜಿಟ್ ಸರ್ಟನ್ ಇದೆ ಅಲ್ವಾ, ಫಸ್ಟ್ 2 ಡಿಜಿಟ್ ಸರ್ಟನ್ ಇದೆ. ಬಟ್ ದ ಫಸ್ಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದ ಡಿಜಿಟ್ ವಿಚ್ ಇಸ್ ದೇರ್ ಅಥವಾ ಲಾಸ್ಟ್ ಡಿಜಿಟ್ ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 5 ಇದೆ.
ಹಾಗಾಗಿ ದಿಸ್ ಡಿಜಿಟ್ ಈಸ್ ಡೌಟ್ಫುಲ್, ಇದು ಸರ್ಟನ್ ಅಲ್ಲ. ಓಕೆ, ಸೊ meaningful digits which are known with certain plus one uncertain or estimated digit, together we call it as significant figures. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೆ, ಡಿಟರ್ಮೈನ್ ಮಾಡಲಿಕ್ಕೆ ರೂಲ್ಸ್ ಆರ್ ದೇರ್. ಸೊ ಲೆಟ್ ಅಸ್ ಗೋ ಫಾರ್ ರೂಲ್ಸ್ ಆಫ್ ಟು ಡಿಟರ್ಮೈನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಕೊಟ್ಟಿರುವ ವ್ಯಾಲ್ಯೂವಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ರೂಲ್ಸ್ ಇದೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. Okay, see, first rules to identify the significant figures: all non-zero digits are significant. ಏನರ್ಥ ಹಾಗಂದರೆ, ಈಗ ಒಂದು ನಂಬರ್ ಇದೆ 2348.7 ಅಂತ. ಇದರಲ್ಲಿ ನೋಡಿ 23487 ನಾನ್-ಝೀರೋ ಡಿಜಿಟ್ಸ್. ನಮಗೆ ಕೊಟ್ಟಿರುವ ವ್ಯಾಲ್ಯೂವಲ್ಲಿ ಇರುವ ಎಲ್ಲ ನಾನ್-ಝೀರೋ, ಝೀರೋ ಅಲ್ಲದ ಎಲ್ಲ ಡಿಜಿಟ್ಗಳು, ಎಲ್ಲ ಅಂಕೆಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಾದರೆ ಈ ನಂಬರಲ್ಲಿ, ಈ ವ್ಯಾಲ್ಯೂವಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 1 2 3 4 5. ಸೊ 5 significant figures are there. You can take other example, 43489 48 ತಗೊಳ್ಳುವ. ಆಗ ನಾನ್-ಝೀರೋ ಡಿಜಿಟ್ ಎಷ್ಟಿದೆ? 1 2 3 4. ಸೊ ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ 4 ಆಗುತ್ತೆ. ವೆರಿ ಈಸಿ. ಫಸ್ಟ್ ರೂಲ್, ವ್ಯಾಲ್ಯೂಯಲ್ಲಿರುವ ಎಲ್ಲ ನಾನ್-ಝೀರೋ ಡಿಜಿಟ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸ್. ನೆಕ್ಸ್ಟ್ ರೂಲ್ ಏನು ಹೇಳ್ತದೆ ಅಂದರೆ, zeros preceding the first non-zero digits are not significant. Zeros preceding the first non-zero digit. ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ. ಇವಾಗ 0.00054 ಅಂತಿದೆ ನೋಡಿ. ಈ ನಂಬರಲ್ಲಿ ಫಸ್ಟ್ ನಾನ್-ಝೀರೋ ಡಿಜಿಟ್ ಯಾವುದು? 5 ಅಲ್ವಾ? ಅದರ ಮೊದಲು ಬರುವ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅವುಗಳ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಅಲ್ಲ. ಓಕೆ, ಇವಾಗ ಹಾಗಾದರೆ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಝೀರೋಸ್ ಪ್ರಿಸೀಡಿಂಗ್ ದ ಫಸ್ಟ್ ನಾನ್-ಝೀರೋ ಡಿಜಿಟನ್ನು ನಾವು ತಗೊಳ್ಳುವಾಗಿಲ್ಲ. ಹಾಗಾಗಿ 5ಗಿಂತ ಮುಂಚೆ ಬರುವ 1 2 3 ಈ ಝೀರೋ ಕನ್ಸಿಡರೇಷನ್ ಇಲ್ಲ, ಇದು ಇಲ್ಲ. ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಆಗುತ್ತೆ. 0.01345 ಇಲ್ಲೆಷ್ಟಾಗುತ್ತೆ ನೋಡಿ. ಇದರಲ್ಲಿ ಫಸ್ಟ್ ನಾನ್-ಝೀರೋ ಡಿಜಿಟ್ ಬರುವುದು ಇದು, ಅದರ ಮೊದಲು ಇರುವ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಹಾಗಾಗಿ ಈ ಝೀರೋ ಕನ್ಸಿಡರ್ ಮಾಡಲಿಕ್ಕಿಲ್ಲ. ದಿಸ್ ವಿ ಕ್ಯಾನಾಟ್ ಕನ್ಸಿಡರ್ ಆಸ್ ಎ ಸಿಗ್ನಿಫಿಕೆಂಟ್ ಫಿಗರ್ಸ್. 1 2 3 4. ಹಾಗಾಗಿ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಕ್ಲಿಯರ್? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನಾವು ಏನು ಹೇಳುತ್ತದೆ? ಝೀರೋಸ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನಾನ್-ಝೀರೋ ಡಿಜಿಟ್ಸ್. ಎರಡು ನಾನ್-ಝೀರೋ ಡಿಜಿಟ್ಗಳ ಮಧ್ಯೆ ಇರುವ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಎಕ್ಸಾಂಪಲ್ ತಗೊಳ್ಳಿ, 3.00431 ಅಂತ ಒಂದು ನಂಬರ್ ಇದ್ದರೆ, ಇಲ್ಲಿ ನೋಡಿ, ಇದು ಒಂದು ನಾನ್-ಝೀರೋ ಡಿಜಿಟ್ 3, 4 ಒಂದು ನಾನ್-ಝೀರೋ ಡಿಜಿಟ್, ಅದರ ಮಧ್ಯೆ ಝೀರೋಸ್ಗಳಿವೆ. ಆ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸೇ. ಹಾಗಾಗಿ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? 1 2 3 4 5 6 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತದೆ. ಆರ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳುವ, 0.93001. ಇಲ್ಲಿ ನೋಡಿ, 9 3 3 ಒಂದು ನಾನ್-ಝೀರೋ ಡಿಜಿಟ್, ಮತ್ತು ಇಲ್ಲಿ 1 ನಾನ್-ಝೀರೋ ಡಿಜಿಟ್. ಇವುಗಳ ಮಧ್ಯೆ 2 ಝೀರೋಸ್ ಬರ್ತದೆ, ಅವುಗಳು ಸಿಗ್ನಿಫಿಕೆಂಟ್ ಆಗುತ್ತೆ. ಹಾಗಾಗಿ 1 2 3 4 5. ಸೊ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆ್ಯಂಡ್ ಒನ್ ಥಿಂಗ್ ಯು ಶುಡ್ ನೋ, ಓಕೆ, ವಿಲ್ ಗೋ ಫಾರ್ ಫೋರ್ತ್ ರೂಲ್ ಹಿಯರ್. ಫೋರ್ತ್ ರೂಲ್ ಏನು ಹೇಳ್ತದೆ ಅಂದರೆ, ಝೀರೋಸ್ at the end or right of the number are significant figures provided
ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಏನಂತ ಅದರ ಅರ್ಥ ಏನು? ಇವಾಗ ನೀವು 0.200 ಅಂತಿದೆ ಆಯಿತಾ. ಇಲ್ಲಿ ನೋಡಿ 2 ಝೀರೋಸ್ ಬಂದಿದೆ. ಬಟ್ ಈ ನಾನ್ ಝೀರೋ ಡಿಜಿಟ್ನ ರೈಟ್ ಸೈಡಿಗಿದೆ, ಓಕೆ, ಎಂಡಿಗಿದೆ, ಅಥವಾ ಈ ನಂಬರ್ ಎಂಡಿಗಿದೆ ಅಥವಾ ರೈಟ್ ಸೈಡಿಗಿದೆ, ಮತ್ತು ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಿಗಿದೆ. ಈ ರೀತಿ ಇದ್ದರೆ ಆ ಝೀರೋಸ್ಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಬಟ್ ಇಲ್ಲಿ ಒಂದು ನೀವು ನೆನ್ಪಿಟ್ಕೊಳ್ಬೇಕು, ಇವಾಗ 100 ಅಂತ ಇದೆ. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಲುಕ್ಸ್ ಲೈಕ್ 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಾಗ ಕಾಣುತ್ತದೆ. ಬಟ್ ಆ್ಯಕ್ಚುಲಿ ನಾಟ್. ಇಲ್ಲಿರುವುದು ಸಿಗ್ನಿಫಿಕೆಂಟ್ ಫಿಗರ್ ಒಂದು ಮಾತ್ರ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ. ದೆರ್ ಇಸ್ ನೋ ಡೆಸಿಮಲ್ ಪಾಯಿಂಟ್ ಹಿಯರ್. ಹಾಗಾಗಿ ಟರ್ಮಿನಲ್ ಝೀರೋಸ್, ನಂಬರ್ನ ಎಂಡಿಗೆ ಝೀರೋಸ್ ಬಂದರೆ ಬಟ್ ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲದಿದ್ದರೆ ಆ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ದೇ ಆರ್ ನಾಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಓನ್ಲಿ 1 ಹಿಯರ್ ಈಸ್ ಅ ಸಿಗ್ನಿಫಿಕೆಂಟ್ ಫಿಗರ್. ದೇರ್ಫೋರ್ ಯು ಗೆಟ್ significant figure 1, or you can say 25000. ಈ ರೀತಿ ಬಂದರೆ ನೋಡಿ, ಟರ್ಮಿನಲ್ ಝೀರೋಸ್ 3 zeros are there, but there is no decimal point. Because of that reason, only 1 2 significant figures are there. But if 0.100 point, if there is a point here, ಆವಾಗ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಬರ್ತದೆ. ಓಕೆ, ಮೇಕ್ ದ ನೋಟ್ ಆಫ್ ಇಟ್. ಇಲ್ಲಿ ಡೆಸಿಮಲ್ ಪಾಯಿಂಟ್ ಬಂದ ತಕ್ಷಣ ದೀಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗೆ ನಿಮಗೆ 100.0 ಅಂತ ಬಂದರೆ ಇಲ್ಲಿ ಇದೆಲ್ಲ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಸೊ 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತದೆ. ಮತ್ತೊಂದು ಏನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ಹಿಯರು ಯಾಕೆ ಇಲ್ಲಿ ಟರ್ಮಿನಲ್ ಝೀರೋಸ್ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳೋದಿಲ್ಲ ಇಫ್ ದರ್ ಇಸ್ ನೋ ಡೆಸಿಮಲ್ ಪಾಯಿಂಟ್? ಬಿಕಾಸ್ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 1 × 10⁻². ಎಕ್ಸ್ಪೋನೆಂಟ್ ಬರ್ತದೆ. ಎಕ್ಸ್ಪೋನೆಂಟ್ಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಎಷ್ಟು ಫಿಗರ್ಸ್ ಇದೆ? ಓನ್ಲಿ 1. ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ 1 ಆಗುತ್ತೆ. ಬಟ್ ನಾವು ಇದನ್ನು ನೋಡಿ, ಇದನ್ನು ನಾನು 2.5 × 10⁻³ ಅಂತ ಬರೀಬೋದು. ಇದು ಸಿಗ್ನಿಫಿಕೆಂಟ್ ಫಿಗರ್ ಕನ್ಸಿಡರೇಷನ್ ಇಲ್ಲ. ಇಲ್ಲಿ 2 ಇರೋದು ಡಿಜಿಟ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ ಓನ್ಲಿ 2. ಬಟ್ ಇಫ್ ಯು ರೈಟ್ ದಿಸ್ ಐ ಹ್ಯಾವ್ ಟು ರೈಟ್ ಆ್ಯಕ್ಚುಲಿ 1.00 × 10⁻². therefore 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತದೆ. ಸೊ ಹಿಯರ್ ದಿಸ್ ಬಿಕಮ್ಸ್ 1.000 × 10⁻³ ಬರ್ತದೆ. 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್. Got it? So like this, you have to identify the significant figures in a given number. And the last rule here, 5th rule ಏನು ಹೇಳ್ತದೆ ಅಂದರೆ, when you are counting the objects, ನೀವು ವಸ್ತುಗಳನ್ನು ಕೌಂಟ್ ಮಾಡುವಾಗ ಸಿಗುವ ವ್ಯಾಲ್ಯೂ ಇದೆ ಅಲ್ವಾ, ದ್ಯಾಟ್ ವ್ಯಾಲ್ಯೂ ಪೊಸೆಸ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅದರಲ್ಲಿ ಅಂಥ ನಂಬರ್ಗಳಲ್ಲಿ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ಐ ಹ್ಯಾವ್ ಹಿಯರ್ ಎಗ್ಸ್, ಆಯಿತಾ, ಒಂದಷ್ಟು ಎಗ್ಸ್ ತಗೊಂಡು ಬಂದು ಇಟ್ಟಿದ್ದೇನೆ, ಅದನ್ನು ಕೌಂಟ್ ಮಾಡಿದ್ದೇನೆ. ಓಕೆ, ಸೊ ವೆನ್ ಐ ಕೌಂಟ್ 20 ಮೊಟ್ಟೆಗಳಿವೆ. ಓಕೆ, 20 eggs ಆರ್ ದೇರ್, 20 eggs. ಇವಾಗ ನೋಡಿ, ಈ 20 eggs ಇದೆ ಅನ್ನೋದನ್ನು ನಾನು ಬೇಕಾದರೆ 20.0 eggs ಇದೆ ಅಂತ ಹೇಳ್ಬೋದು. ಈ ಡಿಜಿಟಿಗೂ ಸರ್ಟೈನಿಟಿ ಇದೆ ಅಲ್ವಾ? ಅದನ್ನು ಬೇಕಾದರೆ ನಾನು 20.00 eggs ಇದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆರ್ ಐ ಕ್ಯಾನ್ ಪುಟ್ ಎನಿ ನಂಬರ್ ಆಫ್ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ಸ್ಟಿಲ್ ಇಟ್ ಮೇಕ್ ಸೆನ್ಸ್. ಅದಕ್ಕೆ ಆವಾಗಲೂ ಆ ಎಲ್ಲ ಡಿಜಿಟ್ಗಳಿಗೂ ಕೂಡ ಮೀನಿಂಗ್ ಇದೆ. ಯಾಕಂದರೆ 20.000000 ಅಂತ ಹೇಳಿದ್ರು 20 ಅಥವಾ 20.00 ಅಂತ ಹೇಳಿದ್ರು 20. ಗಾಟ್ ಇಟ್? ಹಾಗಾಗಿ ವೆನ್ ಯು ಕೌಂಟ್ ದ ಆಬ್ಜೆಕ್ಟ್ಸ್
ಯಾವಾಗ ನೀವು ವಸ್ತುಗಳನ್ನು ಕೌಂಟ್ ಮಾಡಿ ಒಂದು ವ್ಯಾಲ್ಯೂ ಕೊಡ್ತೀರಾ ಅಂಥ ವ್ಯಾಲ್ಯೂಸ್ಗೆ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತದೆ. ಗಾಟ್ ಇಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್, ಸೊ ಮೇಕ್ ಎ ನೋಟ್ ಆಫ್ ಇಟ್. Students, when we do experimental measurements, okay, we come across two terms. Okay, those are precision and accuracy. Two terms. Okay, you might have heard about that. The value should be highly precise and highly accurate ಅನ್ನೋದು. Looks like same, precision ಮತ್ತು accuracy ಒಂದೇ ಥರ ಕಾಣ್ತದೆ, two terms, but they are not same, they are different. Let us understand what is precision, what is accuracy ಅನ್ನೋದು. Now precision is the closeness between various measurement of same quantity. Closeness between various measurement of same quantity. ಅಂದರೆ ಈಗ ನೀವು ಒಂದು ಆಬ್ಜೆಕ್ಟ್ನ ಒಂದು ಪ್ರಾಪರ್ಟಿ ಮೆಷರ್ ಮಾಡಿದ್ರ ಅಂದ್ಕೊಳ್ಳಿ. ಓಕೆ, ಲೆಟ್ ಅಸ್ ಸೇ ನಾವು ಈ ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸ್ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಓಕೆ, ವಿ ಡೂ ದಿಸ್ ಮೆಷರ್ಮೆಂಟ್ ಮೆನಿ ಟೈಮ್ಸ್. ಒನ್ ಟೈಮ್, 1, 2, 3, 4, 5 ಮೆನಿ ಟೈಮ್ಸ್ ವಿ ಡೂ ಸೇಮ್ ಮೆಷರ್ಮೆಂಟ್. ಅದೇ ಪ್ರಾಪರ್ಟಿಯನ್ನು ಮೆಷರ್ ಮಾಡೋದು, ಅದೇ ಸಬ್ಸ್ಟೆನ್ಸ್ನ ಅದೇ ಪ್ರಾಪರ್ಟಿಯನ್ನು ಮೆಷರ್ ಮಾಡೋದು ಮೆನಿ ಟೈಮ್ಸ್ ಮಾಡ್ತೇವೆ. ಸೊ ಈಗ ಇಷ್ಟು ಟೈಮ್ ನಾವು ಮೆಷರ್ ಮಾಡಿದಾಗ ಅವುಗಳ ಏನು ನಮಗೆ ಅಷ್ಟು ವ್ಯಾಲ್ಯೂಸ್ ಸಿಗ್ತದೆ. ಆ ವ್ಯಾಲ್ಯೂಸಲ್ಲಿ ಎಷ್ಟು ಕ್ಲೋಸ್ನೆಸ್ ಇದೆ, ಹೌ ಕ್ಲೋಸ್ ದೇ ಆರ್, ದ್ಯಾಟ್ ಈಸ್ ಡಿಸ್ಕ್ರೈಬ್ಡ್ ಇನ್ ದ ಪ್ರಿಸಿಷನ್. ಇಫ್ ದ ವ್ಯಾಲ್ಯೂಸ್ ಆಫ್ ದ ಸೇಮ್ ಕ್ವಾಂಟಿಟಿ ಆರ್ ಕ್ಲೋಸ್ ಟು ಈಚ್ ಅದರ್, ತುಂಬ ಹತ್ತಿರದ ವ್ಯಾಲ್ಯೂ ಸಿಕ್ಕರೆ ಅದಕ್ಕೆ ನಾವು ಹೈಲಿ ಪ್ರಿಸೈಸ್ ವ್ಯಾಲ್ಯೂಸ್ ಅಂತ ಕರಿತೇವೆ, ತುಂಬ ಪ್ರಿಸಿಷನ್ ಇದೆ ಅಂತ ಹೇಳ್ತೇವೆ. ಗಾಟ್ ಇಟ್? ಇಫ್ ದೇ ಡಿಫರ್ ವಿತ್ ಲಾರ್ಜ್ ವ್ಯಾಲ್ಯೂಸ್, ಅವುಗಳ ವ್ಯಾಲ್ಯೂಸ್ಗಳ ಮಧ್ಯೆ ತುಂಬ ಲಾರ್ಜ್ ಡಿಫರೆನ್ಸ್ ಇದ್ದರೆ ಆವಾಗ ಪ್ರಿಸಿಷನ್ ಕಡಿಮೆ ಇದೆ ಅಂತ ಅರ್ಥ. ಓಕೆ, ದೇರ್ಫೋರ್ ಪ್ರಿಸಿಷನ್ ಈಸ್ ದ ಕ್ಲೋಸ್ನೆಸ್ ಬಿಟ್ವೀನ್ ವೇರಿಯಸ್ ವ್ಯಾಲ್ಯೂಸ್ ಆಫ್ ದ ಸೇಮ್ ಕ್ವಾಂಟಿಟಿ, various values or various measurement of the same quantity. Now then what about accuracy? Accuracy andre it is the agreement between the particular value with the true value or the correct value. ಹೇಗೆ ಹೇಳ್ಬೋದು ಅದನ್ನು? ಇವಾಗ ಒಂದು ಇದೇ ಆಬ್ಜೆಕ್ಟ್ ತಗೊಳ್ಳಿ, ಆಯಿತಾ? ಅದರ ಮಾಸ್ ಲೆಟ್ ಅಸ್ ಸೇ 2.00 ಗ್ರಾಮ್ ಇದೆ. ಎಕ್ಸಾಕ್ಟ್ಲಿ ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಅಷ್ಟು 2.00 ಗ್ರಾಮ್. ಬಟ್ ನಾವು ಒಂದು ಮೆಷರ್ಮೆಂಟ್ ಮಾಡಿದಾಗ ಒಂದು ಸಲ ಮೆಷರ್ ಮಾಡ್ತೇವೆ ಎಷ್ಟು ಮಾಸ್ ಇದೆ ಅಂತ, ಆವಾಗ ನಮಗೆ ಲೆಟ್ ಅಸ್ ಸೇ 9.99 ಗ್ರಾಮ್ ಸಿಕ್ಕಿದೆ ಅಂದ್ಕೊಳ್ಳಿ. ಸೊ ಈ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಆಗಿದೆ, ಎಷ್ಟು ಅಗ್ರಿ ಆಗ್ತಾ ಇದೆ, ಅದನ್ನು ಹೇಳುವುದು ಅಕ್ಯುರೇಸಿ. ಅರ್ಥ ಆಗ್ತಾಯಿದೆಯಲ್ಲ? ಸೊ ಅಗ್ರಿಮೆಂಟ್ ಬಿಟ್ವೀನ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಇಸ್ ನೋನ್ ಆಸ್ ಅಕ್ಯುರೇಸಿ. ಅಕ್ಯುರೇಸಿ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳುವ. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ಇವಾಗ ಒಂದು ಅಬ್ಜೆಕ್ಟ್ ತಗೊಂಡಿದ್ದಾರೆ, ಆಯಿತಾ? ಇದೇ ಅಬ್ಜೆಕ್ಟ್ ತಗೊಳ್ಳುವ, ಆಯಿತಾ? ಆದರೆ ಎಷ್ಟು ಎಕ್ಸಾಕ್ಟ್ ವ್ಯಾಲ್ಯೂ ಅದು ಟ್ರೂ ವ್ಯಾಲ್ಯೂ 2.00 ಗ್ರಾಮ್ ಇದೆ. ಈಗ ಅದೇ ಆಬ್ಜೆಕ್ಟನ್ನು 3 ಸ್ಟೂಡೆಂಟ್ ಎ, ಬಿ ಮತ್ತು ಸಿ ಸ್ಟೂಡೆಂಟ್ ಇವರುಗಳು ಮೆಷರ್ ಮಾಡ್ತಾರೆ. ಓಕೆ, ಹೀಗೆ ತಗೊಳ್ಳುವ. ಎ ಏನು 3:1:2 ಟೈಮ್ಸ್ ಮೆಷರ್ ಮಾಡ್ತಾರೆ ಅದರ ಮಾಸ್ ಎಷ್ಟು ಅಂತ. ದ ಎ ಗೆಟ್ಸ್ ವ್ಯಾಲ್ಯೂ 1.93 ಗ್ರಾಮ್ ಒಂದು ಟೈಮ್ ಮೆಷರ್ ಮಾಡುವಾಗ. ಇನ್ನೊಂದು ಟೈಮ್ ಮಾಡುವಾಗ ಇವನಿಗೆ 1.95 ಗ್ರಾಮ್ ಸಿಗ್ತದೆ ಅದರ ಮೆಷರ್ಮೆಂಟ್. ವೆನ್ ದ ಸ್ಟೂಡೆಂಟ್ ಬಿ ಡಸ್ ದ ಸೇಮ್ ಥಿಂಗ್. ಫಸ್ಟ್ ಮೆಷರ್ಮೆಂಟ್ ಈ ಗೆಟ್ಸ್ ಲೆಟ್ ಅಸ್ ಸೇ 1.92 ಗ್ರಾಮ್. Second measurement he gets the value 2.05 ಗ್ರಾಮ್. ಅದೇ ಸ್ಟೂಡೆಂಟ್ ಸಿ ಮಾಡಿದಾಗ he gets
1.99 ಗ್ರಾಮ್ ಆ್ಯಂಡ್ 2.01 ಗ್ರಾಮ್. ಅರ್ಥ ಆಗ್ತಾಯಿಲ್ಲ? ಇಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ 2 ಸಲ ಸೇಮ್ ಮೆಷರ್ಮೆಂಟ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಲುಕ್ ಎಟ್ ದಿಸ್. ಸ್ಟೂಡೆಂಟ್ ಎ ಮೆಷರ್ಡ್ 2 times ಆ್ಯಂಡ್ ಗಾಟ್ 1.93, 1.95. ಈ 2 ವ್ಯಾಲ್ಯೂಸ್ಗಳ ಮಧ್ಯೆ ಗ್ಯಾಪ್ ತುಂಬ ಕಡಿಮೆ ಇದೆ, ಡಿಫ್ರೆನ್ಸ್ ತುಂಬ ಕಡಿಮೆ ಇದೆ. ಹಾಗಾಗಿ ವ್ಯಾಲ್ಯೂಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಗೆ ಇದನ್ನೇನು ಹೇಳ್ಬೋದು? ಹೈಲಿ ಪ್ರಿಸೈಸ್, ಅಥವಾ ಈ ವ್ಯಾಲ್ಯೂಸ್ ಪ್ರಿಸೈಸ್ ಆಗಿದೆ, ಪ್ರಿಸಿಷನ್ ಜಾಸ್ತಿ ಇದೆ. ಬಟ್ ವಾಟ್ ಅಬೌಟ್ ಅಕ್ಯುರೇಸಿ? ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು? ಟ್ರೂ ವ್ಯಾಲ್ಯೂ 2.00. ಬಟ್ ಇಲ್ಲಿ ಸಿಕ್ಕಿರುವ ವ್ಯಾಲ್ಯೂಸ್ ನೋಡಿದರೆ ಅದರಿಂದ ತುಂಬ ಲಾರ್ಜ್ ಡಿಫ್ರೆನ್ಸ್ ಇದ್ದಾಗಿ ಕಾಣ್ತಿದೆ. ಹಾಗಾಗಿ ಅಕ್ಯುರೇಸಿ ಏನು ಹೇಳ್ಬೋದು? ಲೆಸ್ ಅಕ್ಯುರೇಟ್. ಪ್ರಿಸೈಸ್ ಇದೆ ಬಟ್ ಲೆಸ್ ಅಕ್ಯುರೇಟ್. ಬಟ್ ಲುಕ್ ಎಟ್ ದ ಮೆಷರ್ಮೆಂಟ್ ಆಫ್ ಸ್ಟೂಡೆಂಟ್ ಬಿ. 1.92, 2.05. 2 ಮೆಷರ್ಮೆಂಟ್ಗಳ ಮಧ್ಯೆನೇ ಏನು ಕ್ಲೋಸ್ನೆಸ್ ಇಲ್ಲ. ದರ್ ಇಸ್ ಎ ಲಾರ್ಜ್ ಗ್ಯಾಪ್ ಬಿಟ್ವೀನ್ ದೆಮ್. ಹಾಗಾಗಿ ನೋ ಆರ್ ಲೆಸ್ ಪ್ರಿಸೈಸ್. ವಾಟ್ ಅಬೌಟ್ ಅಕ್ಯುರೇಸಿ? ಟ್ರೂ ವ್ಯಾಲ್ಯೂ ಕಂಪೇರ್ ಮಾಡಿದರೆ 2 ವ್ಯಾಲ್ಯೂಸ್ಗಳು ಕೂಡ ದೂರದಲ್ಲಿದೆ. ಹಾಗಾಗಿ ಲೆಸ್ ಅಕ್ಯುರೇಟ್. ಅಕ್ಯುರೇಸಿ ಕೂಡ ಇಲ್ಲ, ಪ್ರಿಸಿಷನ್ ಕೂಡ ಇಲ್ಲ. ಬಟ್ ವೆನ್ ಯು ಗೋ ಫಾರ್ ಸ್ಟೂಡೆಂಟ್ ಸಿ, ಲುಕ್ ಎಟ್ ದಿಸ್ ಮೆಷರ್ಮೆಂಟ್. 1.99, 2.01. 2 ವ್ಯಾಲ್ಯೂಸ್ ಆರ್ ಕ್ಲೋಸ್ ಟು ಈಚ್ ಅದರ್. ಹಾಗಾಗಿ ಏನು ಹೇಳ್ಬೋದು? ಹೈಲಿ ಪ್ರಿಸೈಸ್ ಆ್ಯಂಡ್ ಅಕ್ಯುರೇಸಿ. 2 ವ್ಯಾಲ್ಯೂಸ್ಗಳು ನೋಡಿದ್ರು ಅಥವಾ ಇದರ ಅವರೇಜ್ ತೆಗೆದು ನೋಡಿದ್ರು ಆವಾಗ ಅದು ಟ್ರೂ ವ್ಯಾಲ್ಯೂಗೆ ತುಂಬ ಹತ್ತಿರದಲ್ಲಿದೆ. ಹಾಗಾಗಿ ಇದನ್ನು ಆ್ಯಂಡ್ ಅಕ್ಯುರೇಟ್ ಅಂತ ಹೇಳೋದು. ಅಕ್ಯುರೇಟ್. ಸೊ ಒಂದು ಎಕ್ಸ್ಪರಿಮೆಂಟ್ನ ಬೇರೆ ಬೇರೆ ವ್ಯಾಲ್ಯೂಸ್ಗಳು, ಆಯಿತಾ? ಅಂದರೆ ಒಂದು ಎಕ್ಸ್ಪರಿಮೆಂಟ್ನ ಸೇಮ್ ಕ್ವಾಂಟಿಟಿ ಮೆಷರ್ ಮಾಡ್ತೇವೆ, ತುಂಬ ಸಲ ಮೆಷರ್ ಮಾಡ್ತೇವೆ. ಆ ಎಲ್ಲ ವ್ಯಾಲ್ಯೂಸ್ಗಳು ಹತ್ತಿರದಲ್ಲಿದ್ದರೆ ನಾವು ಹೈಲಿ ಪ್ರಿಸೈಸ್ ಅಂತ ಕರೀತೇವೆ. ಓಕೆ, ಮೆಷರ್ಮೆಂಟ್ ಮಾಡಿದ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗಿಂತ ತುಂಬ ಕ್ಲೋಸಲ್ಲಿದೆ, ಆಯಿತಾ? ಇಫ್ ದೇ ಆರ್ ಕ್ಲೋಸ್ ಟು ಈಚ್ ಅದರ್, ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ, ದೆನ್ ದ ವ್ಯಾಲ್ಯೂ ಈಸ್ ಅಕ್ಯುರೇಟ್. ಓಕೆ, ಇದನ್ನು ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಕನ್ಸಿಡರ್ ಮಾಡ್ಬೋದು ಅಂದರೆ, ಯು ಮೈಟ್ ಬಿ ನೋಯಿಂಗ್ ಅಬೌಟ್ ಡಾರ್ಟ್ ಗೇಮ್ ಅಂತ ಗೊತ್ತಿರ್ಬೋದು ನಿಮಗೆ. ಈ ರೀತಿ ಬೋರ್ಡ್ ಇರ್ತದೆ, ಡಾರ್ಟ್ ಬೋರ್ಡ್ ಅಂತ ಕರೀತಾರೆ. ಬುಲ್ಸ್ ಐ ಅದಕ್ಕೆ ಆ್ಯರೋದಿಂದ ಥ್ರೋ ಮಾಡ್ತಾರೆ, ರೈಟ್? ಸೊ ಇವಾಗ ನೀವು ಥ್ರೋ ಮಾಡಿದ ಆ್ಯರೋಗಳು ಈ ಕೇಸಲ್ಲಿ ಎಲ್ಲವೂ ಇಲ್ಲಿಗೆ ಬೀಳ್ತಾ ಇದೆ, ವೆರಿ ಕ್ಲೋಸ್ ಟು ದಿಸ್ ಪಾಯಿಂಟ್. 3 ಆ್ಯರೋ ಬಿಸಾಡಿದ್ದಾನೆ, ಆ 3 ಆ್ಯರೋಗಳು ಕೂಡ ಇಲ್ಲಿಗೆ ಬಿದ್ದಿದೆ. ಈಗ ಆ್ಯಕ್ಚುಲಿ ಟಾರ್ಗೆಟ್ ಮಾಡಿರುವಂಥದ್ದು ಈ ಪಾಯಿಂಟಿಗೆ ಅಲ್ವಾ, ಮಧ್ಯಕ್ಕೆ. ಬಟ್ ಎಲ್ಲವೂ ಇಲ್ಲಿಗೆ ಬಿದ್ದಿದೆ ಅಂದರೆ ಅಕ್ಯುರೇಸಿ ಏನಾಯಿತು? ಕಡಿಮೆ. ಇಲ್ಲಿ ಅಕ್ಯುರೇಸಿ ಇಲ್ಲ. ಬಟ್ ವಾಟ್ ಅಬೌಟ್ ಪ್ರಿಸಿಷನ್? ಎಲ್ಲವೂ ಒಂದೇ ಕಡೆ ಬಿದ್ದಿದೆ ಅಲ್ವಾ? 3 ಸಲ ಟ್ರೈ ಮಾಡಿದಾಗಲೂ ಕೂಡ ಅವುಗಳೆಲ್ಲವೂ ಒಂದೇ ಕಡೆ ಬಿದ್ದ ಕಾರಣ ಪ್ರಿಸಿಷನ್ ತುಂಬ ಇದೆ. ಸೊ ಈ ರೀತಿ ಅರ್ಥ ಮಾಡ್ಕೊಂಡು ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಓಕೆ, ಒಂದು ಸಲ ಇಲ್ಲಿಗೆ ಬೀಳ್ತದೆ, ಒಂದು ಸಲ ಇಲ್ಲಿಗೆ ಬೀಳ್ತದೆ, ಒಂದು ಸಲ ಇಲ್ಲಿಗೆ ಬೀಳ್ತದೆ. 3 ಸಲ ಬಿದ್ದ ಪಾಯಿಂಟ್ ನೋಡಿದರೆ ಪ್ರಿಸಿಷನ್ ಇಲ್ಲ, ಅವುಗಳ ಹತ್ತಿರದಲ್ಲಿ ಇಲ್ಲ. ಮತ್ತು ಟಾರ್ಗೆಟಿಗೆ ನೋಡಿದರೆ ಅದಕ್ಕೂ ಹತ್ತಿರದಲ್ಲಿಲ್ಲ. ಹಾಗಾಗಿ ಲೆಸ್ ಪ್ರಿಸೈಸ್, ಲೆಸ್ ಅಕ್ಯುರೇಟ್. ಪ್ರಿಸಿಷನೂ ಇಲ್ಲ, ಅಕ್ಯುರೇಸಿಯೂ ಇಲ್ಲ. ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಓಕೆ, ಇಲ್ಲಿ 3 ಕೂಡ ಇಲ್ಲಿ ಬೀಳ್ತದೆ. ಸೊ ವಾಟ್ ಇಟ್ ಮೀನ್ಸ್? 3 ಕೂಡ ಹತ್ತಿರದಲ್ಲಿ ಬಿದ್ದಿದೆ, ಹಾಗಾಗಿ ಹೈ ಪ್ರಿಸಿಷನ್ ಇದೆ, ಮತ್ತು ಟಾರ್ಗೆಟ್ಗೆ ತುಂಬ ಹತ್ತಿರದಲ್ಲಿದೆ, ವೆರಿ ಕ್ಲೋಸ್ ಟು ದ ಸೆಂಟರ್ ಪಾಯಿಂಟ್. ದೇರ್ಫೋರ್ ಹೈ ಅಕ್ಯುರೇಸಿ ಇದೆ.
therefore highly precise and highly accurate. ಸೊ ಈ ರೀತಿ ನೀವು ಅಕ್ಯುರೇಸಿ ಮತ್ತು ಪ್ರಿಸಿಷನನ್ನು ಅರ್ಥ ಮಾಡ್ಕೊಳ್ಬೋದು. ದೀಸ್ ಟು ಟರ್ಮ್ಸ್ ಆರ್ ಇಂಪಾರ್ಟೆಂಟ್, ಸೊ make a note of it. Students, now let us do addition and subtraction of significant figures. See, let us take one example. You are adding 12.011, 18.3, 134.123 and you are doing addition. So ನಿಮ್ಗೆ ಗೊತ್ತಿದೆ ಇಲ್ಲಿ how many significant figures you have? 1 2 3 4 5. So ಇಲ್ಲಿ 5 significant figures ಇದೆ, ಇಲ್ಲಿ 3 significant figures 1 2 3, ಇಲ್ಲಿ 1 2 3 4 5 6. So 6 significant figures are there. Now the result, okay, after doing the what result you are getting, and that result will have how many significant figures? ಹೇಗೆ ಡಿಸೈಡ್ ಮಾಡೋದು? See, do the addition 1 3 4 3 and 4 again, here 10 4 1, so 3 6 1. Okay, now look at the original numbers which we have added. Here after the decimal point 1 2 3 digits are there, here 1 digits are there, here 1 2 3 digits are there. So you have to see the number which has less decimal point. So 18.3 ಇಲ್ಲಿ ಒಂದೇ ಡೆಸಿಮಲ್ ಪಾಯಿಂಟ್ ಇರೋದು, ಹಾಗಾಗಿ ಆನ್ಸರಲ್ಲಿ ಕೂಡ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಓನ್ಲಿ 1 digit should be there. So result of the addition and subtraction cannot have a decimal point more than the either of the original number. Original number ಅಲ್ಲಿ ಡೆಸಿಮಲ್ ನಂತರ ಎಷ್ಟು ಪಾಯಿಂಟ್ ಇರ್ತದ, ಓಕೆ, ಎಲ್ಲಿ ಲೀಸ್ಟ್ ಪಾಯಿಂಟ್ ಇರ್ತದ ಅದಕ್ಕಿಂತ ಜಾಸ್ತಿ ಡೆಸಿಮಲ್ ಪಾಯಿಂಟ್ ಆನ್ಸರಲ್ಲಿ ಇರಬಾರ್ದು. ಹಾಗಾಗಿ ಇಲ್ಲಿ 18.3 ಡೆಸಿಮಲ್ ಪಾಯಿಂಟ್ ನಂತರ ಒಂದೇ ಡಿಜಿಟ್ ಇರೋದು, ಹಾಗಾಗಿ ಆನ್ಸರಲ್ಲಿ ಕೂಡ ಡೆಸಿಮಲ್ ಪಾಯಿಂಟ್ ಆದಮೇಲೆ ಓನ್ಲಿ 1 digit ಶುಡ್ ಬಿ ದೇರ್. ಸೊ ವಿ ಹ್ಯಾವ್ ಟು ರಿಟೈನ್ 164.4. okay, only we can write like this. We have to remove these 2 digits. How many significant figures will be there? 1 2 3 4. That's the answer. So this is true for both addition and subtraction. Now we'll go for multiplication and division. Multiplication and division. So you take one example here, 1.25 into 2.5. We are doing multiplication. ಈಗ in this number ಎಷ್ಟು significant figures ಇದೆ? 1 2 3 significant figures are there. 1 2 ಇದರಲ್ಲಿ 2 significant figures are there. ಇದರ ಆನ್ಸರಲ್ಲಿ ಎಷ್ಟು significant figures ಇರಬೇಕು? 5 into 5 25, 2 ಉಳಿತು. So 5 into 2 10, 12, ಇದು ಉಳಿತು. 5 into 1 6 ಆಗುತ್ತೆ. Then 2 5 10, ಇದು ಉಳಿತು. 2 2 4, ಒಂದು 5, 2 1s are 2, so 2. Therefore add 5, 2 6 5 11, ಆಮೇಲೆ 3. ಇಲ್ಲಿ 1 1 2 3, ಹಾಗಾಗಿ 1 2 3 ಇಷ್ಟು ಆನ್ಸರ್ ಬಂತಿದ್ದು ನಮಗೆ. ಬಟ್ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿ ಹ್ಯಾವ್ ಟು ರಿಟೈನ್? ಇಲ್ಲೇನಾಗುತ್ತೆ ಅಂದರೆ ವೆನ್ ವಿ ಡೂ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್, ದ ಆನ್ಸರ್ ಶುಡ್ ಹ್ಯಾವ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಕ್ವಲ್ ಟು ದ ನಂಬರ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನಾವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡುವ ನಂಬರ್ಗಳಲ್ಲಿ ಯಾವ ನಂಬರ್ಗೆ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ ಇರ್ತದ ಅಷ್ಟೇ ನಂಬರ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ಆನ್ಸರಿಗೆ ಇರಬೇಕು.
ಸೊ ಹಿಯರ್ ಇದರಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ ಇದೆ, ಇದರಲ್ಲಿ 2 ಇದೆ, ಹಾಗಾಗಿ ಆನ್ಸರಲ್ಲಿ ಕೂಡ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಸೊ ಎಲ್ಲಿ ಮಾಡಬೇಕು? 3.1, ನಾವು 3.1 ಇಷ್ಟೇ ತಗೊಳ್ಬೇಕಾಗತ್ತೆ. ಸೊ ಹಿಯರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಬಟ್ ಇಲ್ಲೊಂದು ನೆನಪಿಟ್ಕೊಳ್ಳೋದು ನೀವು, ಯಾವಾಗ ನಾವು ಈಗ ಅಡಿಷನ್ ಸಬ್ಟ್ರಾಕ್ಷನ್ ಆರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಾಡಿದಾಗ ನಮಗೆ ಸಿಗುವ ಆನ್ಸರಲ್ಲಿ ಎಲ್ಲ ಡಿಜಿಟನ್ನು ನಾವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ವಿ ಹ್ಯಾವ್ ಟು ಲಿಮಿಟ್ ಟು ಸರ್ಟನ್ significant numbers. We have to remove the remaining digits. So when we are removing that digits, we have to use the rounding off methods. So how to do that rounding off method? Rounding of the numbers. Rounding of the numbers. See, there are rules for that. We will discuss one by one. First rule ಏನು ಹೇಳ್ತದೆ ಅಂದರೆ, if the rightmost digit to be removed is more than 5, preceding number should be increased by 1. ಹೇಗೆ? ಇವಾಗ 1.3426 ಅಂತ ಇದೆ ಅಂದ್ಕೊಳ್ಳೋ, ಇದೊಂದು ಡಿಜಿಟ್, ಈ ನಂಬರ್ ಇದೆ. ನಾವು ನಮಗೆ 6 ಈ ಡಿಜಿಟನ್ನು ರಿಮೂವ್ ಮಾಡಬೇಕು. ಓಕೆ, ವಿ ವಾಂಟ್ ಟು ರಿಟೈನ್ ದ 1, 2, 3, 4 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಸ್ಟ್ರಿಕ್ಟ್ ಲಿಮಿಟ್ ಮಾಡಬೇಕು. ಅದರ ಅರ್ಥ ಈ 6ಅನ್ನು ರಿಮೂವ್ ಮಾಡಬೇಕು. ನಾವು ರಿಮೂವ್ ಮಾಡ್ತಿರುವ ಡಿಜಿಟ್, ದ ರಿಮೂವಿಂಗ್ ಡಿಜಿಟ್ ಈಸ್ ಮೋರ್ ದೆನ್ 5. ಆಗ ಏನು ಮಾಡಬೇಕಂದ್ರೆ ಪ್ರಿಸೀಡಿಂಗ್, ಅದರ ಮೊದಲು ಬರುವ ನಂಬರನ್ನು, ಡಿಜಿಟನ್ನು ಇನ್ಕ್ರೀಸ್ ಮಾಡಬೇಕು ಬೈ 1. ಸೊ ಹಾಗಾಗಿ 1.343 ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ವೆನ್ ದ ನಂಬರ್ ಡಿಜಿಟ್ ವಿ ಆರ್ ರಿಮೂವಿಂಗ್, ದ ರೈಟ್ ಮೋಸ್ಟ್ ಡಿಜಿಟ್ ವಿ ಆರ್ ರಿಮೂವಿಂಗ್ ಈಸ್ ಲೆಸ್ ದ್ಯಾನ್ 5, 5ಗಿಂತ ಕಡಿಮೆ ಇದ್ದರೆ ದ ಪ್ರಿಸೀಡಿಂಗ್ ನಂಬರ್ ಡಿಜಿಟ್ ಶುಡ್ ಬಿ ರಿಟೈನ್ಡ್ ಆಸ್ ಇಟ್ ಈಸ್. ಲೆಟ್ ಅಸ್ ಟೇಕ್ 2.432. ಓಕೆ, ಈ ಒಂದು ನಂಬರ್ ತಗೊಳ್ಳಿ. Here we want to limit up to 3 significant figures. 3 significant figure ಲಿಮಿಟ್ ಮಾಡಬೇಕು. ಅಂದರೆ 1, 2, 3 ಅಂದರೆ 2 ಅಂತ ತೆಗಿಬೇಕು. ಸೊ ದ ಡಿಜಿಟ್ ವಿ ಆರ್ ರಿಮೂವಿಂಗ್ ಈಸ್ ಲೆಸ್ ದೆನ್ 5. ಆಗ ಪ್ರಿಸೀಡಿಂಗ್ ನಂಬರನ್ನು, ಅದರ ಮೊದಲು ಬರೋ ನಂಬರನ್ನು ಹಾಗೇ ರಿಟೈನ್ ಮಾಡಬೇಕು. ಹಾಗಾಗಿ 2.43 ಆಗುತ್ತೆ. ಸೊ ದಿಸ್ ಇಸ್ ಹೌ ರೌಂಡಿಂಗ್ ಆಫ್. ಈಗ ಥರ್ಡ್ ಕೇಸ್ ಏನು ಬರ್ತದೆ ಅಂತ ಹೇಳಿದ್ರೆ, this is the little different. ಇಲ್ಲಿ ಏನಾಗಿದೆ, ಫಸ್ಟ್ ಕೇಸಲ್ಲಿ ದ ರಿಮೂವಿಂಗ್ ಡಿಜಿಟ್ ಈಸ್ ಮೋರ್ ದೆನ್ 5, ಆಗ ಪ್ರಿಸೀಡಿಂಗ್ ನಂಬರನ್ನು ಇನ್ಕ್ರೀಸ್ ಮಾಡಬೇಕು. ಇಲ್ಲಿ ದ ರಿಮೂವಿಂಗ್ ಡಿಜಿಟ್ ಈಸ್ ಲೆಸ್ ದೆನ್ 5, ಸೊ ಪ್ರಿಸೀಡಿಂಗ್ ನಂಬರನ್ನು ಹಾಗೆ ಇಟ್ಕೊಳ್ಬೇಕು. ಬಟ್ ವಾಟ್ ಅಬೌಟ್ ಇಫ್ ದ ಡಿಜಿಟ್ ಈಸ್ ಎಕ್ಸಾಕ್ಟ್ಲಿ 5? ನಾವು ರಿಮೂವ್ ಮಾಡ್ತಿರುವ ಡಿಜಿಟ್ ಎಕ್ಸಾಕ್ಟ್ಲಿ 5 ಆಗಿದ್ದರೆ, ಇಫ್ the digit we are removing is exactly equal to 5, then the preceding number is retained as it is if that preceding number is even, or if that preceding number is odd, we should increase that number by 1. We will take example, ಅದರ ಮುಖಾಂತರ ಅರ್ಥ ಮಾಡಿಕೊಳ್ಳುವ. ಒಂದು ಎಕ್ಸಾಂಪಲ್ ತಗೊಳ್ಳಿ, 1.345. ಇನ್ನೊಂದು ನಂಬರ್ ತಗೊಳ್ಳಿ, 2.4675. ಆಯಿತಾ? ಇವಾಗ ನೋಡಿ, ಇಲ್ಲಿ ನಾವೇನು ಮಾಡಬೇಕು, ಇದನ್ನು ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ ಲಿಮಿಟ್ ಮಾಡಬೇಕು. ಅಂದರೆ ಈ 5 ತೆಗಿಬೇಕು. ವಿ ವಾಂಟ್ ಟು ರಿಮೂವ್ ದಿಸ್ 5. ಸೊ ವೆನ್ ವಿ ರಿಮೂವ್ 5, we have to see the preceding number. Preceding number 4 ಇದೆ ಅಂದರೆ even ಬಂದರೆ ಅದನ್ನು ಆಸ್ ಇಟ್ ಈಸೇ ಬರಿಬೇಕು, 1.34, ನೋ ಚೇಂಜ್. ಬಟ್ ಇಲ್ಲಿ ತಗೊಳ್ಳಿ, here also we are limiting up to 3 significant figures. Now we have to remove this 5. Look at the preceding number 7, which is odd. ಅರ್ಥ ಆಗುತ್ತಲ್ಲ? ಆಡ್ ಇದ್ದ ಕಾರಣ ನಾವೇನು ಮಾಡಬೇಕು, ಒಂದು ಡಿಜಿಟ್ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗೇನಾಗಬೇಕು, 2.68 ಆಗುತ್ತೆ. 7
increase to 8. ಅದನ್ನು ಹೇಗೆ ನೆನಪಿಟ್ಕೊಳ್ಳೋದು ಅಂದರೆ ವೆನ್ ಯು ಆರ್ ರಿಮೂವಿಂಗ್ 5 ಅನ್ನು ರಿಮೂವ್ ಮಾಡೋದು 5 is the odd number. ಸೊ ಯು ಆರ್ ರಿಮೂವಿಂಗ್ ಆಡ್ ನಂಬರ್, ಆವಾಗ ಪ್ರಿಸೀಡಿಂಗ್ ನಂಬರ್ ಆಡ್ ಆಗಿದ್ದರೆ ಇನ್ಕ್ರೀಸ್ ಮಾಡಬೇಕು ಬೈ 1. ಈವನ್ ಆಗಿದ್ದರೆ ನೋ ಚೇಂಜ್, ಆ್ಯಸ್ ಇಟ್ ಈಸ್ ಯು ಹ್ಯಾವ್ ಟು ರಿಟೈನ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೌಂಡಿಂಗ್ ಆಫ್ ದ ನಂಬರ್ whenever you want to limit the particular number of significant figures. Values ಅಲ್ಲಿ after the like addition, subtraction, multiplication, division, the what result you get, what value you get, if you want to limit to certain significant figures, then you have to use this method. Students, when we do the experiments, measure the values of different properties, most of the time we have to convert the one units to another units. Okay, like we have units for length, meter ide SI unit, but sometime we have to use it in the centimeter, right? Or we have to use it in the kilometer. So how to convert one units into another units? Okay, that's what we are discussing now. That is known as dimensional analysis. Then dimensional analysis anta karitare. Here we are doing with a particular method. See, you take one example. Length of one object. Length of one object is 3 inch. Okay, 3 inch ide. What is the length of that object in centimeter? ಅಂದ್ರೆ ಅರ್ಥ ಇಲ್ಲಿ ಇಂಚಲ್ಲಿ ಇದೆ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡಬೇಕು ನೋಡಿ, ನಿಮಗೆ ಏನು ಗೊತ್ತಿದೆ ಅಂದರೆ 1 ಇಂಚ್ ಅಂದರೆ ಎಷ್ಟು ಸೆಂಟಿಮೀಟರ್ ಅಂತ ಗೊತ್ತಿರಬೇಕು. ದಟ್ ಈಸ್ 2.54 ಸೆಂಟಿಮೀಟರ್. ನೋಡಿ, ಇದು ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವೇನು ಬರಿಬೋದು ಅಂದರೆ ವಾಟ್ ವಿ ಕ್ಯಾನ್ ರೈಟ್ ಈಸ್ 1 ಇಂಚ್ ಡಿವೈಡೆಡ್ ಬೈ 2.5. 1 inch is equal to 2.54 centimeter. ಹಾಗಾಗಿ 1 inch by 2.54 centimeter ಏನಾಗುತ್ತೆ is equal to 1 ಆಗುತ್ತೆ. And that is equal to 2.54 centimeter divided by 1 inch. ಎರಡು ಸೇಮ್, ಯಾಕಂದರೆ 1 inch is equal to 2.54 centimeter. ಆದ ಕಾರಣ 1 inch divided by 2.54 centimeter is equal to 1, and that is equal to 2.54 centimeter divided by 1 inch. ಇದನ್ನು ನಾವು ಯೂನಿಟ್ ಫ್ಯಾಕ್ಟರ್ ಅಂತ ಕರಿತೇವೆ. ಯೂನಿಟ್ ಫ್ಯಾಕ್ಟರ್. ಸಿ ದ ವ್ಯಾಲ್ಯೂ ಆಫ್ ದಿಸ್ ಯೂನಿಟ್ ಫ್ಯಾಕ್ಟರ್ ಇಸ್ 1. ಹಾಗಾಗಿ ಯು ಕ್ಯಾನ್ ಮಲ್ಟಿಪ್ಲೈ ಆರ್ ಡಿವೈಡ್ ದಿಸ್ ಟರ್ಮ್ ಎನಿವೇರ್. ಯಾಕಂದರೆ ನಮ್ಗೆ ಗೊತ್ತಿದೆ, ನೀವು 1 ಮಲ್ಟಿಪ್ಲೈ ಮಾಡಿದರೆ ಏನು ಚೇಂಜಸ್ ಆಗೋದಿಲ್ಲ. ಹಾಗಾಗಿ ಯೂನಿಟ್ ಫ್ಯಾಕ್ಟರಿಂದ ನೀವು ಮಲ್ಟಿಪ್ಲೈ ಮಾಡಿದರೆ ಏನು ಚೇಂಜಸ್ ಆಗೋದಿಲ್ಲ. ಸೊ ಬೈ ಯೂಸಿಂಗ್ ದಿಸ್ ಯೂನಿಟ್ ಫ್ಯಾಕ್ಟರ್ you can convert from one unit to another unit. ಇಲ್ಲಿ ನೋಡಿ, ನಮಗೆ 3 ಇಂಚ್ ಇದೆ, ಹೌದಾ? ಅದನ್ನು ನಮಗೆ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ನಾನು ಏನು ಮಾಡ್ತೇನೆ ಅಂದರೆ 3 ಇಂಚ್ ಇಂಟು ಒಂದು ಯೂನಿಟ್ ಫ್ಯಾಕ್ಟ್ರನ್ನು ಮಲ್ಟಿಪ್ಲೈ ಮಾಡ್ತೇನೆ. ನನಗೆ ಯಾವ ಯೂನಿಟಿಗೆ ಕನ್ವರ್ಟ್ ಆಗಬೇಕು? ಇಂಚ್ ಇದ್ದದ್ದು ಸೆಂಟಿಮೀಟ್ರ್ ಆಗಬೇಕು. ಆಗ ನಾನು ಯಾವ ಯೂನಿಟ್ ಫ್ಯಾಕ್ಟ್ರ್ ತಗೊಳ್ಬೇಕು ಅಂತ ಹೇಳಿದರೆ, ದ ಯೂನಿಟ್ ಫ್ಯಾಕ್ಟರ್ ಇನ್ ವಿಚ್ ಇನ್ ದ ನ್ಯೂಮರೇಟರ್ ಸೆಂಟಿಮೀಟರ್ ಇಸ್ ದೇರ್. ಆಯಿತಾ? ಮೇಲೆ ಇಲ್ಲಿ ಸೆಂಟಿಮೀಟರ್ ಇರುತ್ತಲ್ಲ, ನ್ಯೂಮರೇಟ್ರಲ್ಲಿ ಸೆಂಟಿಮೀಟರ್ ಇರಬೇಕು. ಅದನ್ನು ತಗೊಳ್ಳಿ. 2.54 ಸೆಂಟಿಮೀಟರ್ ಡಿವೈಡೆಡ್ ಬೈ 1 ಇಂಚ್. ಈಗ ಇಲ್ಲಿ ಇಂಚ್ ಇದು ಹೊಡೆದೋಗುತ್ತೆ. 3 ಇಂಟು 2.54, 3 ಇಂಟು 2.54 centimeter. What is the answer you get? 312, 115, 116, 127.62 and centimeter. So now we got the length of the object in centimeter. So 7.62 centimeter. So like this, look at this. Inch ಅಲ್ಲಿ ಇದ್ದದನ್ನು ನಾವು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ದೇವೆ.
ಒಂದು ಯೂನಿಟಲ್ಲಿದ್ದು ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಮಾಡಿದ್ದು. ಸಿ ದಿಸ್ ಮೆಥಡನ್ನು ಬೈ ಮಲ್ಟಿಪ್ಲೈಯಿಂಗ್ ಯೂನಿಟ್ ಫ್ಯಾಕ್ಟರ್ ಇಫ್ ಯು ಕನ್ವರ್ಟ್ ಫ್ರಮ್ ಒನ್ ಯೂನಿಟ್ ಟು ಅನದರ್ ಯೂನಿಟ್, ದೆನ್ that method is known as unit factor or factor label method anta kariteve. Okay, factor label, unit factor or factor label method anta kariteve. See, one direct method is there. ಏನು ಮಾಡ್ಬೋದು ನಿಮ್ಗೆ ಗೊತ್ತಿದೆ, 1 ಇಂಚ್ ಅಂದರೆ 2.54 ಸೆಂಟಿಮೀಟರ್. ನಮಗೆ ಎಷ್ಟು ಬೇಕು? 3 ಇಂಚ್. 3 ಇಂಚ್ ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. 3 ಇಂಚ್ ಇಂಟು 2.54 ಡಿವೈಡೆಡ್ ಬೈ 1 ಇಂಚ್. ಇದು ಹೊಡೆದೋಗುತ್ತೆ 3 ಅದೇ ಬರ್ತದೆ 7.62 centimeter. Okay, so this is by using by using unit factor label or unit factor or factor label method. ಅಥವಾ ಈ ರೀತಿ ನೀವು ಡೈರೆಕ್ಟ್ ಆಗಿ ಕೂಡ ಮಾಡಲಿಕ್ಕೆ ಆಗುತ್ತೆ. ಬಟ್ ಯು ಶುಡ್ ನೋ ಹೌ ಟು ಕನ್ವರ್ಟ್ ಫ್ರಮ್ ಒನ್ ಯೂನಿಟ್ ಟು ಅನದರ್ ಯೂನಿಟ್. ಲೆಟ್ ಅಸ್ ಟೇಕ್ ಅದರ್ ಎಕ್ಸಾಂಪಲ್ಸ್. See, consider 3 liter milk is there. Okay, you have to convert into or you have to express it in meter cube. ಅದನ್ನು ಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಲೀಟರ್ ಕೂಡ ಯೂನಿಟ್ ಫಾರ್ ವಾಲ್ಯೂಮ್, ಮೀಟರ್ ಕ್ಯೂಬ್ ಕೂಡ ಯೂನಿಟ್ ಫಾರ್ ವಾಲ್ಯೂಮ್. ಸೊ 3 ಲೀಟರ್ ಮಿಲ್ಕ್ ಇದೆ, ಅದು ಎಷ್ಟು ಮೀಟರ್ ಕ್ಯೂಬ್ ಮಿಲ್ಕ್ ಆಗುತ್ತೆ? ಎಷ್ಟು ಮೀಟರ್ ಕ್ಯೂಬಲ್ಲಿ ಹೇಳಿದಾಗ ಅದರ ವಾಲ್ಯೂಮ್ ಎಷ್ಟಿರ್ತದೆ ಅಂತ ನಮ್ಗೆ ಬೇಕಾಗಿರುವಂಥದ್ದು. ಸೊ ಈಗ ನಮಗೇನು ಗೊತ್ತಿದೆ ಅಂದರೆ ಒಂದು ಲೀಟರ್ ಅಂದರೆ 1000 cm cube ಆ್ಯಂಡ್ 1 ಮೀಟರ್ is equal to 100 centimeter. This we know. So you write the unit factor. ಹೇಗೆ ಬರಿಬೋದು? 1 ಮೀಟರ್ ಡಿವೈಡೆಡ್ ಬೈ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 is equal to 100 centimeter divided by 1 meter. ಯೂನಿಟ್ ಫ್ಯಾಕ್ಟರ್ ಆಗುತ್ತೆ. ಇದರಲ್ಲಿ ಈ ಯೂನಿಟ್ ಫ್ಯಾಕ್ಟರ್ ತಗೊಳ್ಳಿ ನೀವು. 1 ಮೀಟರ್ ಡಿವೈಡೆಡ್ ಬೈ 100 ಸೆಂಟಿಮೀಟರ್. ನೆನಪಿಟ್ಕೊಳ್ಳಿ, ಇದರ ವ್ಯಾಲ್ಯೂ ಎಷ್ಟು? 1 ಮೀಟರ್ ಬೈ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1. ಈ 1 ಅನ್ನು ನಾವು ಏನು ಮಾಡ್ಬೋದು? ಮಲ್ಟಿಪ್ಲೈ ಮಾಡ್ಬೋದು, ಹೇಳಿದ್ದೇನೆ, ಡಿವೈಡ್ ಮಾಡ್ಬೋದು, ಆರ್ ಯು ಕ್ಯಾನ್ ಸ್ಕ್ವೇರ್ ಆರ್ ಕ್ಯೂಬ್, ಬಿಕಾಸ್ ಲೈಕ್ 1 square is 1 only, 1 cube is 1 only. Because of that reason, unit factor also you can cube it, or you can make the square of it, no change. Therefore, here meter is there, we want meter cube, so take the cube of it to the power 3 ಮಾಡಿ. again ಆಗುತ್ತೆ 1 meter cube, 1 cube ಅಂದರೆ 1 ಹಾಗಾಗಿ ಇಲ್ಲಿ 1 meter cube, ಇಲ್ಲಿ 100 ಕ್ಯೂಬ್, ಹಾಗೇನಾಗುತ್ತೆ 100 into 100 into 100, ಆಗ ಅದು 10 to the power 6 ಆಗುತ್ತೆ. ಇದು cm cube ಆಗುತ್ತೆ. So this is also one unit factor only. Now let us do this. You take 3 liter. 3 ಲೀಟರ್ ಅನ್ನು ಹೇಗೆ ಬರಿಬೋದು ನಾವು? 3 into 1000 cm cube ಅಲ್ವಾ? 3 into 1000 cm cube. ಹಾಗಿದ್ರೆ 3 into 1000 cm cube into ಈ ಯೂನಿಟ್ ಫ್ಯಾಕ್ಟರ್ ಬರೀರಿ 1 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 10 to the power 6 cm cube. ಈ cm ಕ್ಯೂಬ್ ಹೊಡೆದೋಗುತ್ತೆ. ಇಲ್ಲಿ ನೋಡಿ 1000 ಅಂತ ಹೇಳಿದರೆ 10 to the power 3 ಇಂಟು 1 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ, ಇದು ಕೂಡ 10 to the power 6, ಇಲ್ಲಿ 3 ಹೋಗುತ್ತೆ, ಇಲ್ಲಿ 3 ಉಳಿತದೆ, ಆ್ಯಂಡ್ ಇಫ್ ಯು ಟೇಕ್ ಇಟ್ ಟು ದ ನ್ಯೂಮರೇಟರ್ 10 to the power -3 ಆಗುತ್ತೆ. ಸೊ 3 ಇಂಟು 10 to the power -3 ಮೀಟರ್ ಕ್ಯೂಬ್.
So, liter is converted into meter cube. Okay. So, direct method ಆದರೆ ಹೇಗೆ ಮಾಡ್ಬೋದು, ನಿಮ್ಗೆ ಗೊತ್ತಿದೆ ಇಲ್ಲಿ 1 ಮೀಟರ್ ಕ್ಯೂಬ್ ಅಂತ ಹೇಳಿದರೆ 10 to the power 6 cm cube, 3 into 10 to the 1000 cm cube ಅಂದರೆ ಎಷ್ಟು ಮೀಟರ್ ಕ್ಯೂಬ್. Like this you can do the cross multiplication, I will get the same answer. Then we will take another example. Here we have to convert 2 days, 2 ದಿನ ಇದೆ, 2 days into seconds. ಆಯಿತಾ, 2 ದಿನದಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಬೇಕು. ಇವಾಗ ಏನು ಗೊತ್ತಿದೆ ನಮಗೆ, 1 ಡೇ ಅಂದರೆ 24 hours, ರೈಟ್. ಆಗ ಏನು ಯೂನಿಟ್ ಫ್ಯಾಕ್ಟರ್ ಬರಿಬೋದು, 1 day divided by 24 hours is equal to 1 is equal to 24 hours 1 day. ಅದೇ ರೀತಿ 1 hour ಅಂತ ಹೇಳಿದರೆ, 1 ಗಂಟೆ ಅಂತ ಹೇಳಿದರೆ 60 minutes, ಹೌದಾ. ಹಾಗೆ ಏನು ಯೂನಿಟ್ ಫ್ಯಾಕ್ಟರ್ ಬರಿಬೋದು, 1 hour by 60 minutes is equal to 1 is equal to 60 minutes by 1 hour. ಅದೇ ರೀತಿ ಈಗ ಇಲ್ಲಿ ಮಿನಿಟ್ಸನ್ನು ಸೆಕೆಂಡ್ಗೆ ಬೇಕು, ಹಾಗಾಗಿ 1 ಮಿನಿಟ್ಸ್ ಅಂತ ಹೇಳಿದರೆ 60 seconds. ಹಾಗಾಗಿ ಏನು ಯೂನಿಟ್ ಫ್ಯಾಕ್ಟರ್ ಬರಿಬೋದು, 1 minutes divided by 60 seconds is equal to 60 seconds divided by 1 minute. Now we will do the conversion. ನಮಗೆ ಎಷ್ಟು ದಿನ ಇದೆ, 2 days ಇದೆ. ಸೊ 2 days ಇಂಟು ಡೇಸ್ ಇದ್ದದ್ದು ನಮಗೆ ಅವರ್ಸ್ಗೆ ಬರಬೇಕು, ಆಗ ಈ ಯೂನಿಟ್ ಫ್ಯಾಕ್ಟರ್ ತಗೊಳ್ಬೇಕು. ಸೊ 24 hours divided by 1 day ಇಂಟು ಅವರ್ ಇದ್ದದ್ದು ನಮಗೆ ಮಿನಿಟ್ಸಲ್ಲಿ ಬರಬೇಕು. ಸೊ 60 minutes by 1 hour, ಈ ಯೂನಿಟ್ ಫ್ಯಾಕ್ಟರ್ ತಗೊಳ್ಬೇಕು, ಇಂಟು 60 minutes by 1 hour. ಅವರ್ ಮಿನಿಟ್ಸ್ ಇದ್ದದ್ದು ನಮಗೆ ಸೆಕೆಂಡ್ಸ್ಗೆ ಬರಬೇಕು. ಸೊ ವಿ ಹ್ಯಾವ್ ಟು ಯೂಸ್ 60 second by 1 minutes, ಆ ಯೂನಿಟ್ ಫ್ಯಾಕ್ಟರ್ ತಗೊಳ್ಬೇಕು. ಸೊ 60 second divided by 1. ನೋಡಿ, ಇದು ಮಿನಿಟ್ಸ್ ಹೋಗುತ್ತೆ, ಅವರ್ಸ್ ಹೋಗುತ್ತೆ, ಡೇ ಹೋಗುತ್ತೆ, ಉಳಿಯುವುದು ನಮಗೆ ಸೆಕೆಂಡಲ್ಲಿ. ಸೊ ಲೆಟ್ ಅಸ್ ಡೂ ದಿಸ್ ಕ್ಯಾಲ್ಕುಲೇಷನ್. ಲೆಟ್ ಮಿ ಯೂಸ್ calculator here. Okay, you can use scientific simple calculator, not scientific calculator, simple calculator for your calculation. Even in the exam you are allowed to use. Now 2 into 24 into 60 into 60. So I get as 172,800 second. Okay, this much second I get it as answer. Look at this, days is converted into seconds. So like this you can do the conversion. Again here you can go for direct method. What is that? You know that one day is equal to 24 hours into 60 minutes into 60 seconds ಅಲ್ವಾ, ಎಷ್ಟು ಸೆಕೆಂಡ್ಸ್ ಅಂತ ಗೊತ್ತಾಗುತ್ತೆ. ಹಾಗಾದರೆ 2 ಡೇ ಎಷ್ಟು ಅಂತ, ಎಷ್ಟು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್, 2 ಡೇ ಇಂಟು 24 ಇಂಟು 60 ಇಂಟು 60, ಯು ವಿಲ್ ಗೆಟ್ ಸೇಮ್ ಆನ್ಸರ್. ಸೊ ದಿಸ್ ಇಸ್ ಅ ಡೈರೆಕ್ಟ್ ಮೆಥಡ್. ಓಕೆ, ಅನ್ಲೆಸ್ ಆರ್ ಅದರ್ವೈಸ್ ದೇ ಮೆನ್ಷನ್ ಯು ಹ್ಯಾವ್ ಟು ಡೂ ಇಟ್ ಇನ್ ದ ಯೂನಿಟ್ ಫ್ಯಾಕ್ಟರ್ ಮೆಥಡ್, ಆ ಮೆಥಡಲ್ಲೇ ಮಾಡಬೇಕು ಅಂತ ಹೇಳಿದರೆ ಅವಾಗ ನೀವು ಅದರಲ್ಲೇ ಮಾಡಬೇಕು. ಅದರ್ವೈಸ್
if you just want to convert from one unit to another unit, you can go for direct method, that takes less time.